ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಕರ್ನಾಟಕದ ಪೋಸ್ಟರ್ ಯಾವ ಬಾಲಿವುಡ್ಗೂ ಇಲ್ಲ, ಯಾವ ಹಾಲಿವುಡ್ಗೂ ಇಲ್ಲ ಅಂತ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇವಾಗಲೇ ಹೇಳೋದಲ್ಲಣ್ಣ, ಆ ಪೋಸ್ಟರ್ ಯಾವುದು ನೀವು ಬಾಲಿವುಡ್ ಹಾಲಿವುಡ್ ಎಲ್ಲಿಗೆ ಕಂಪೇರ್ ಮಾಡ್ಕೊಳ್ರಿ, ಸ್ಯಾಂಡಲ್ವುಡ್ ಕಿಂಗ್ ಹೆಂಗಿರ್ತದೆ ಅಂತ ಈ ಪೋಸ್ಟರ್ ನಾವು ರಿಲೀಸ್ ಮಾಡಿ ತೋರಿಸ್ತೀವಿ. ಸೊ ಇನ್ನೊಂದು ಮಂತ್ ಅದನ್ನ ಬಂದು ನೋಡಿದಾಗ ನೀವೇ ಬಂದು ಕೇಳ್ತೀರ ಅಣ್ಣ ಯಾವ ಈ ತರ ಕ್ರೇಜ್ ಇದೆ ಈ ಪೋಸ್ಟರ್ಗೆ ಅಂತ. ಇದರಲ್ಲೇ ಸಾಯ್ತೀನಿ ಅಣ್ಣ, ಬದುಕ್ರೂ ನಾನು ಇದರಲ್ಲೇ ಬದುಕ್ತೀನಿ. ಅಭಿಮಾನಿ ದೇವ್ರ ಕೈಯಲ್ಲಿ ಐತೆ ಅಷ್ಟೇ. ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರು ಇರೋ ಗಂಟ ಅವ್ರು ಎಲ್ಲಿ ನನ್ನ ತಗೊಂಡೋಗಿ ಇಡ್ತಾರೋ ಅಲ್ಲಿ ಗಂಟನೂ ನನ್ನ ಜೀವ ಇರ್ತೈತೆ. ಆ ಪೋಸ್ಟ್ ಕತೆ ಹೇಳ್ತೈತೆ, ಬಟ್ ನೀವು ಅನ್ಕೊಂಡಿರಂಗೆ ಅದು ಕತೆ ಅಲ್ಲ, ಅದ್ರಲ್ಲಿ ಇನ್ನೊಂದು ಕತೆ ಇರ್ತೈತೆ. ನಾವು ಹೋಗೋ ಹೆಜ್ಜೆಯಲ್ಲಿ ನಿಯತ್ತಾಗಿದ್ರೆ ಆ ಭಗವಂತ ನಮ್ಮನ್ನ ಕೈ ಹಿಡಿತಾರೆ. ನನಗಂತಲ್ಲ, ಎಲ್ರಿಗೂ ಕೈ ಹಿಡಿತಾರೆ. ನಾವು ಹೋಗೋ ಹೆಜ್ಜೆ ನಿಯತ್ತಾಗಿದ್ದೆ ಮನಸ್ಸಲ್ಲಿ ಕೊಳ್ಕಿದ್ರೆ ನಾವು ಎಲ್ಲೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅದು ಪ್ರಯೋಜನ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅದನ್ನು ಹೇಳ್ಕೊತಾ ಇದ್ದೀನಿ. ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಇದರಲ್ಲಿ 2 ತಿಂಗಳು ಊಟ ಬಿಟ್ಟು ಎಲ್ಲನೂ ಶ್ರಮ ಪಟ್ಟಿದ್ದೀನಿ. ನಮ್ಮ ಕನ್ನಡ ಪಿಕ್ಚರು, ನಾನು ಬೇರೆ ಪಿಕ್ಚರ್ ಮಾಡಿಲ್ಲ, ಬೇರೆ ಯಾವುದು ಮಾಡಿಲ್ಲ, ನಮ್ಮ ಕನ್ನಡ ಪಿಕ್ಚರ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇದರಲ್ಲೇ ಸಾಯ್ತೀನಿ, ಬೆಳೆದ್ರೂ ನಾನು ಇದರಲ್ಲೇ ಬೆಳಿಬೇಕಂತ ಇದ್ದೀನಿ. ನನ್ನ ಜೀವ ಇರೋ ಗಂಟ ಅಭಿಮಾನಿಗಳಿಗೆ ಸೇವೆ ಮಾಡಿಕೊಂಡೆ ಯಾವತ್ತೂ ಇರ್ತೀನಿ. ಅವ್ರಿಗೆ ಇನ್ನೂ ಏನು ಹೇಳ್ತಾರೋ ಅದಕ್ಕೆ ಇನ್ನೂ 10ರಷ್ಟು ಡೆಡಿಕೇಶನ್ ಮಾಡ್ತೀನಿ. ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಕರ್ನಾಟಕದ ಪೋಸ್ಟರ್ ಯಾವ ಬಾಲಿವುಡ್ಗೂ ಇಲ್ಲ, ಯಾವ ಹಾಲಿವುಡ್ಗೂ ಇಲ್ಲ ಅಂತ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಬಂದೇ ಬರ್ತೈತೆ. ನಮ್ಮ ಕನ್ನಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಾನು ಎದೆ ತಡ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ. ಯಾವತ್ತು ನೀವು ಬಂದು ಕೇಳಿ. ಆ ಪೋಸ್ಟ್ ಕತೆ ಹೇಳ್ತೈತೆ, ಬಟ್ ನೀವು ಅನ್ಕೊಂಡಿರಂಗೆ ಅದು ಕತೆ ಅಲ್ಲ, ಅದರಲ್ಲಿ ಇನ್ನೊಂದು ಕತೆ ಇರ್ತೈತೆ. ಓಕೆ ಸೂರ್ಯ ಅವರ ನಿಮ್ಮ ಪ್ರಾಜೆಕ್ಟು ಸೂರ್ಯ ಅವ್ರಿಗೆ ಒಳ್ಳೇದಾಗಲಿ. ಎಲ್ಲ ಕನ್ನಡಿಗರು, ಎಲ್ಲ ಅಭಿಮಾನಿಗಳು, ದೇವರುಗಳು ಇವ್ರ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಈಗಲೇ ರಿಲೀಸಿಂಗ್ ಮುಂಚೆನೇ ಒಂದು ವಿಶ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ. ನಮ್ಮ ಸೂರ್ಯ ಅವ್ರಿಗೆ ಕೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಗೆದ್ದಂಗೆ. ಎಲ್ಲರೂ ನೋಡ್ಬೇಕು ಅಷ್ಟೇ. ಸರ್, ಆ ಪೋಸ್ಟರ್ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಲ್ಲ, ಯಾವ ಸಿನಿಮಾ ಏನು ರೆಡಿ, ಕತೆ ರೆಡಿ ಆಗಿದೆಯಾ ಏನೋ ಅಂತ? ನಾನು ಹೇಳ್ಬಿಡ್ತೀನಿ ಅದು ಇವಾಗಲೇ ಹೇಳೋದಲ್ಲಣ್ಣ, ಆ ಪೋಸ್ಟರ್ ಯಾವುದು ನೀವು ಬಾಲಿವುಡ್ ಹಾಲಿವುಡ್ ಎಲ್ಲಿಗೆ ಕಂಪೇರ್ ಮಾಡ್ಕೊಳ್ರಿ, ಸ್ಯಾಂಡಲ್ವುಡ್ ಕಿಂಗ್ ಹೆಂಗಿರ್ತದೆ ಅಂತ ಈ ಪೋಸ್ಟರ್ ನಾವು ರಿಲೀಸ್ ಮಾಡಿ ತೋರಿಸ್ತೀವಿ. ಸೊ ಇನ್ನೊಂದು ಮಂತು ಅದನ್ನು ಬಂದು ನೋಡಿದಾಗ ನೀವೇ ಬಂದು ಕೇಳ್ತೀರ ಅಣ್ಣ ಯಾವ ಈ ಥರ ಕ್ರೇಜ್ ಇದೆ ಈ ಪೋಸ್ಟರ್ಗೆ ಅಂತ. ಸೊ ಆ ಪೋಸ್ಟರ್ ಇವಾಗ ರಿಲೀಸ್ ಮಾಡೋಕ್ಕಾಗಲ್ಲ, ಅದನ್ನು ದೊಡ್ಡದಾಗಿ ಮಾಡೋಣ ಅಂತ ಇದ್ದೀವಿ. ಸ್ಯಾಂಡಲ್ವುಡ್ಡಲ್ಲಿ ಯಾವ ಬಾಲಿವುಡ್ಗೂ ನಾವು ಕಮ್ಮಿ ಇಲ್ಲ ಅಂತ ತೋರ್ಸೋಕೆ ನಾವು ರೆಡಿ ಇದ್ದೀವಿ. ಸೊ ಸಪೋರ್ಟ್ ಮಾಡೋಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಬೇಕಷ್ಟೇ. ಯಾಕಂದರೆ ಅಣ್ಣ ಕನ್ನಡಕ್ಕೋಸ್ಕರ ನಿಂತಿರೋದು, ನಾವು ಕನ್ನಡಕ್ಕೋಸ್ಕರ ನಿಂತಿರೋದು. ಇದರಲ್ಲೇ ಸಾಯ್ತೀನಿ ಅಣ್ಣ, ಬದುಕ್ರೂ ನಾನು ಇದರಲ್ಲೇ ಬದುಕ್ತೀನಿ. ಅಭಿಮಾನಿ ದೇವ್ರ ಕೈಯಲ್ಲಿ ಐತೆ ಅಷ್ಟೇ. ನಾನು ಇನ್ನೇನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರು ಇರೋ ಗಂಟ ಅವ್ರು ಎಲ್ಲಿ ನನ್ನ ತಗೊಂಡೋಗಿ ಇಡ್ತಾರೋ ಅಲ್ಲಿ ಗಂಟನೂ ನನ್ನ ಜೀವ ಇರ್ತೈತೆ. ಸರ್, ಸೂರ್ಯಣ್ಣ ಪೋಸ್ಟ್ ಬಿಸ್ನೆಸ್ ಎಷ್ಟಾಯಿತು, ಸ್ಯಾಟಲೈಟ್ ರೈಟ್ಸ್, OTT ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ ಅಣ್ಣ. ಬರೋ ವಾರ ಎಲ್ಲನೂ ದೇವರು ಕಂಡುಬಿಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಬರ್ತೈತೆ. ಅದನ್ನು ಅನೌನ್ಸ್ ಮಾಡ್ತೀನಿ. ದೊಡ್ಡ ಮಟ್ಟದಲ್ಲೇ ಒಂದು ಚಿಕ್ಕದಾಗಿ ಒಂದು ಮೀಟಿಂಗ್ ಥರ ಮಾಡಿ ಪ್ರೆಸ್ಸವ್ರನ್ನ ಕರೆಸ್ತೀನಿ. OTT ಅಮೆಝಾನಲ್ಲೂ ಆಗೈತೆ, ಆಮೇಲೆ ಹಿಂದಿಯಲ್ಲೂ ಎಲ್ಲ ಒಳ್ಳೆ ರೇಟ್ಗೆ ಆಗೈತೆ ಸರ್. ಎಲ್ಲ ಆಗೈತೆ. ದೇವ್ರ ಅಭಿಮಾನಿಗಳಿಗೂ ಅವ್ರು ಇದ್ದಿದ್ದಕ್ಕೆ ಇವತ್ತು ಈ ಸೂರ್ಯಣ್ಣ ಇಲ್ಲಿ ನಿಲ್ತಿದ್ದೀವಿ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಅವ್ರಿಗೆ ಅಭಿಮಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ಇವರು ದುಬೈಯಲ್ಲಿ ನಮಸ್ಕಾರ ಕನ್ನಡಿಗರೇ, ನಾನು ಸೂರ್ಯಣ್ಣನ ಫ್ಯಾನು. ಹಾಗೆ ದುಬೈಯಿಂದ ಬಂದು ನನಗೆ ನಾವೆಲ್ಲರೂ ಅವ್ರ ಫ್ಯಾನು. ಸಾರಿ ಮೊದಲನೇದಾಗಿ ರಾಜ್ಕುಮಾರ್ ಅಪ್ಪಾಜಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಅವ್ರ ಫ್ಯಾನು. ಹಾಗೆ ನಮ್ಮ ಸೂರ್ಯಣ್ಣವ್ರ ಜೊತೆ ಅವರ ತಂಡದಲ್ಲಿ ನಾನು ಒಬ್ಬ, ಮತ್ತು ಯೋಗಿ ಅಣ್ಣವ್ರು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರ್ತೀವಿ, ಬಟ್ ಫಸ್ಟ್ ಟೈಮ್ ನೋಡಿದ್ದು. ಹಾಗೆ ಒಂದು ಸಲ ನೋಡೋಣ ಅಂತ ಬಂದು ತುಂಬ ಖುಷಿ ಆಯಿತು. ಮತ್ತು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕನ್ನಡ ಚಿತ್ರ ಬರುತ್ತೆ. ಅದಕ್ಕೆ ಒಂದು ಎಲ್ಲ ಕನ್ನಡಿಗರು ಅಭಿಮಾನದಿಂದ ನೋಡಿ ಪ್ರೀತಿಸಿ, ಹಿಂಗೆ ಹಿಂದಿನ ಚಿತ್ರಗಳಲ್ಲಿ ದೊಡ್ಡವ್ರಿಗೆಲ್ಲ ನೋಡಿ ಪ್ರೀತಿಸ್ತಿದ್ರಿ, ಅದೇ ಥರ ನಮ್ಮ ಚಿಕ್ಕ ಕಲಾವಿದರನ್ನು ಕೂಡ ಪ್ರೀತಿಸಿ ನಿಮ್ಮ ಆಶೀರ್ವಾದ ನಮ್ಮೇಲಿರಲಿ. ಧನ್ಯವಾದಗಳು. ಇದಕ್ಕೆ ಸ್ಪೆಷಲಾಗಿ ಈ ಒಂದು ಪಿಕ್ಚರ್ಗೆ 15 kg ತೂಕನ ಇಳಿಸ್ತಾ ಇದ್ದೀನಿ, ತಿರ್ಗಾನು ಇಳಿಸ್ತಾ ಇದ್ದೀನಿ. ಏನಾದಾಗಲಿ ಏನಾದ್ರು ಒಂದು ಕೊಡಲಾರ್ದು ಒಂದು ಉಡುಗೊರೆ ನಾವು ಕೊಟ್ಟರೆ ಖಂಡಿತವಾಗ್ಲೂ ಅಭಿಮಾನಿ ದೇವರುಗಳು ಕೈ ಹಿಡಿತಾರೆ ಅನ್ನೋದಕ್ಕೆ ಇದು ಸತ್ಯ. ನಾವು ಹೋಗೋ ಹೆಜ್ಜೆನೂ ನಿಯತ್ತಾಗಿರಬೇಕು. ಮನಸ್ಸಲ್ಲಿ ಏನೇ ಹಿಡ್ಕೊಂಡು ನಾವು ಕಷ್ಟಪಡೋದಲ್ಲ, ಮನಸ್ಸಲ್ಲೂ ನಿಯತ್ತಾಗಿರಬೇಕು. ನಾವು ಹೋಗೋ ಹೆಜ್ಜೆಲ್ಲೂ ನಿಯತ್ತಾಗಿದ್ದರೆ ಆ ಭಗವಂತ ನಮ್ಮನ್ನು ಕೈ ಹಿಡಿತಾರೆ. ನನಗಂತಲ್ಲ, ಎಲ್ರಿಗೂ ಕೈ ಹಿಡಿತಾರೆ. ನಾವು ಹೋಗೋ ಹೆಜ್ಜೆ ನಿಯತ್ತಾಗಿದೆ ಮನಸ್ಸಲ್ಲಿ ಕೊಳ್ಕಿದ್ರೆ ನಾವು ಎಲ್ಲೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅದು ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಅವರವರು ಕಷ್ಟಪಡಿ, ಶ್ರಮ ಪಡಿ, ಯಾರನ್ನು ತುಳಿಬೇಕಾಗಿರೋದು ಅವಶ್ಯಕತೆ ಇಲ್ಲಿಲ್ಲ. ತುಳಿಬೇಕಾಗಿರೋದಲ್ಲ, ಭಗವಂತ ನಮ್ಮನ್ನು ಯಾರು ಹುಟ್ಟಿಸಿದ್ನೋ ಅವರು ಒಬ್ಬರ ಕೈಲೇ ಆಗೋದು. ಅದರಿಂದ ಅವ್ರವ್ರ ಮನೇಲಿ ಅವ್ರವರೇ ಸ್ಟವ್ ಅಂಟಿಸ್ಬೇಕಂತ ಕೇಳ್ಕೊತಿದ್ದೀವಿ. ಆಮೇಲೆ ಅಣ್ಣವರ ಪುಣ್ಯ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ಸಿನಿಮಾದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಅಣ್ಣವ್ರ ಮುಂದೆ ನಿಂತ್ಕೊಂಡು ಉಪವಾಸ ಆಗಿರ್ಬೋದು, ಅಣ್ಣವ್ರು ಆಗಿರ್ಬೋದು, ಅವ್ರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಎಲ್ಲ ಕನ್ನಡಿಗರು ನೋಡಿ ನೆಕ್ಸ್ಟ್ ಸಿನಿಮಾಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.